ನಮಸ್ಕಾರ. ಇದು ವಿಷ್ಣು ಸಹಸ್ರನಾಮದ 41ನೇ ಶ್ಲೋಕ. ಸೃಷ್ಟಿ ಹೇಗೆ ಶುರುವಾಯಿತು, ದೇವರು ಎಲ್ಲಿದ್ದಾನೆ ಎಂಬ ದೊಡ್ಡ ಪ್ರಶ್ನೆಗಳಿಗೆ ಇದರಲ್ಲಿ ಉತ್ತರವಿದೆ. ಗುಹಃ ಗೋಪ್ಯವಾಗಿರುವವನು ಮತ್ತು ಕ್ಷೋಭಣಃ ಸೃಷ್ಟಿಯನ್ನು ಕೆದಕುವವನು ಎಂಬ ರೋಚಕ ನಾಮಗಳು ಇಲ್ಲಿವೆ. ಈ ಶ್ಲೋಕದಲ್ಲಿ 11 ನಾಮಗಳಿವೆ. ನಾಮ 375ರಿಂದ 385ರವರೆಗೆ. ವಿಷ್ಣು ಸಹಸ್ರನಾಮ ಶ್ಲೋಕ 41. ಉದ್ಭವ ಅಕ್ಷೋ ಅಣೋ ದೇವ ಶ್ರೀಗರ್ಭ ಪರಮೇಶ್ವರ ಕರಣಂ ಕಾರಣಂ ಕರ್ತ ವಿಕರ್ತ ಗಹನೋ ಗುಹಃ. ಪದಗಳ ಅರ್ಥ: ಉದ್ಭವ ಪ್ರಪಂಚವು ಹುಟ್ಟಿದ್ದು ಇವನಿಂದಲೇ ಅಥವಾ ಸಂಸಾರ ಬಂಧನದಿಂದ ಭಕ್ತರನ್ನು ಮೇಲಕ್ಕೆ ಎತ್ತುವವನು. ಕ್ಷೋಭಣ ಕ್ಷೋಭೆ ಕಲಕುವವನು, ಚಲನೆ ನೀಡುವವನು. ಸೃಷ್ಟಿಗೂ ಮುನ್ನ ಸುಮ್ಮನಿದ್ದ ಮಾಯೆಯನ್ನು ತನ್ನ ಶಕ್ತಿಯಿಂದ ಕ್ಷೋಭೆಗೊಳಿಸಿ ಸೃಷ್ಟಿ ಕಾರ್ಯ ಶುರುವಾಗುವಂತೆ ಮಾಡುವವನು. ದೇವಃ ದಿವ್ಯತಿ ಇತಿ ದೇವಃ ಪ್ರಪಂಚದ ಸೃಷ್ಟಿ ಸ್ಥಿತಿ ಲಯಗಳನ್ನು ಒಂದು ಆಟದಂತೆ ನಡೆಸುವವನು, ಸ್ವಯಂ ಪ್ರಕಾಶಮಾನವಾದವನು. ಶ್ರೀಗರ್ಭ ಸಕಲ ಐಶ್ವರ್ಯವನ್ನು ಮತ್ತು ಜಗನ್ಮಾತೆ ಲಕ್ಷ್ಮಿಯನ್ನು ತನ್ನ ಗರ್ಭದಲ್ಲಿ ಇಟ್ಟುಕೊಂಡಿರುವವನು. ಪರಮೇಶ್ವರ ಎಲ್ಲರಿಗಿಂತಲೂ ಶ್ರೇಷ್ಠವಾದ ಪರಮ ನಿಯಂತ್ರಕ. ಕರಣಂ ಕರಣ ಸಾಧನ ಕೆಲಸ ಮಾಡಲು ಬೇಕಾದಕ್ಕೆ ಕೈ, ಕಾಲು, ಮನಸ್ಸು, ಬುದ್ಧಿ ಮುಂತಾದ ಸಾಧನಗಳು ಅವನೇ. ಕಾರಣ ಕಾರಣ ಮೂಲ, ಮಡಿಕೆಗೆ ಮಣ್ಣು ಕಾರಣವಾದಂತೆ ಜಗತ್ತಿಗೆ ದೇವರು ಕಾರಣ. ಕರ್ತ ಕೆಲಸ ಮಾಡುವವನು, ಜೀವಿಗಳಿಂದ ಕೆಲಸ ಮಾಡಿಸುವವನು ಅವನೇ. ವಿಕರ್ತ ವಿಚಿತ್ರವಾದ ಬ್ರಹ್ಮಾಂಡವನ್ನು ಸೃಷ್ಟಿಸಿದವನು, ತಾನು ಯಾವ ವಿಕಾರವನ್ನು ಹೊಂದದವನು. ಗಹನಃ ಇವನ ಸ್ವರೂಪ, ಇವನ ಲೀಲೆ ಅತ್ಯಂತ ಆಳವಾದುದು, ಸಮುದ್ರದ ಆಳದಂತೆ ತಿಳಿಯಲು ಕಷ್ಟವಾದವನು. ಗುಹಃ ಗುಹಾ ಗುಹೆ ರಹಸ್ಯ ಭಕ್ತರ ಹೃದಯ ಎಂಬ ಗುಹೆಯಲ್ಲಿ ರಹಸ್ಯವಾಗಿ ಅಡಗಿರುವವನು. ಹೊರಗಡೆ ಎಷ್ಟೇ ಹುಡುಕಿದರೂ ಸಿಗದೆ ಒಳಗೆ ಸಿಗುವವನು. ಶ್ಲೋಕದ ಭಾವಾರ್ಥ: ಪ್ರಪಂಚದ ಸೃಷ್ಟಿಗೆ ಮೂಲನಾದವನು ಅಥವಾ ಸಂಸಾರ ಬಂಧನವನ್ನು ಕಳಚುವವನು. ಸೃಷ್ಟಿಯ ಆರಂಭದಲ್ಲಿ ಪ್ರಕೃತಿಯನ್ನು ಕಲಕಿ ಸೃಷ್ಟಿ ಕಾರ್ಯವನ್ನು ಆರಂಭಿಸುವವನು. ಆಟವಾಡುವವನು ಅಥವಾ ಬೆಳಗುವವನು. ಲಕ್ಷ್ಮಿಯನ್ನು ಅಥವಾ ಸಂಪತ್ತನ್ನು ತನ್ನ ಗರ್ಭದಲ್ಲಿ ಇಟ್ಟುಕೊಂಡಿರುವವನು. ಎಲ್ಲರಿಗೂ ಮೇಲಾದ ಒಡೆಯನು. ಜಗತ್ತಿನ ಸೃಷ್ಟಿಗೆ ಬೇಕಾದ ಸಾಧನವು, ಅದಕ್ಕೆ ಮುಖ್ಯ ಕಾರಣವು. ಸ್ವತಂತ್ರವಾಗಿ ಕೆಲಸ ಮಾಡುವ ಕರ್ತೃವು. ವಿಚಿತ್ರವಾದ ಜಗತ್ತನ್ನು ಸೃಷ್ಟಿಸುವವನು. ತಿಳಿಯಲು ಸಾಧ್ಯವಾಗದಷ್ಟು ಆಳವಾದವನು ಮತ್ತು ಎಲ್ಲರ ಹೃದಯ ಗುಹೆಯಲ್ಲಿ ರಹಸ್ಯವಾಗಿ ಅಡಗಿರುವವನು ಆ ಭಗವಂತ. ಧನ್ಯವಾದಗಳು.